ನನ್ನ ತಲೆಯಲ್ಲಿರೋ ಎಷ್ಟೋ ಪ್ರಶ್ನೆಗಳು ಹಾಗೆ ಉಳಿದಿದೆ. ಕಾದು ಕಾದು ಉತ್ತರಕ್ಕೋಸ್ಕರ ನಾನು ಸುಮ್ಮನಾಗಿದ್ದೀನಿ. ಅದಕ್ಕೋಸ್ಕರ ಈ ಮಾತನ್ನ ಹೇಳಿದೆ. ಪ್ಲೀಸ್ ನಿಮ್ಮ ಪ್ರಶ್ನೆ. ಇವಾಗ ನೀನೇನಾದರೂ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡ್ತೀನಿ ಅನ್ನೋದು ನೀನು ಕಾಯ್ಬೇಕು ಹೊರತು ಆ ಪ್ರಶ್ನೆಗೆ ನೀನೇ ಉತ್ತರ ರೆಡಿ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋದೇ ಇದಲ್ವಾ ಅಂತ ಹೇಳಿ ನೀನು ಡಿಸ್ಟರ್ಬ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಎಲ್ಲೋ ಆಚೆ ಹೋಗ್ಬೇಕಾಗಿರತ್ತೆ, ನಾನು ಯೋಚನೆ ಮಾಡ್ತಾ ಇರ್ತೀನಿ ಈಗ ಹೋಗೋದಾ, ಏನು ಅದಕ್ಕೆ ಹೆಂಗೆ ಹೋಗೋದು, ಅಥವಾ ಏನೋ ಪ್ಲಾನ್ ಮಾಡ್ತಾ ಇರೋ ಗ್ಯಾಪಲ್ಲಿ ನಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ನೀನು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತೀಯ. ಆ ಕನ್ಕ್ಲೂಷನ್ಗೆ ಬರಬೇಡ ಅನ್ನೋದು ನನ್ನ ಪ್ರಶ್ನೆ. ನಾನು ಏನಾದರೂ ಒಂದು ಕೇಳಿದಾಗ, ಫಾರ್ ಎಕ್ಸಾಂಪಲ್ ನಾವು ಯಾವಾಗ ಹೊರಗೆ ಹೋಗ್ತಾ ಇದ್ದೀವಿ, ನಂಗೆ ಗೊತ್ತಿಲ್ಲ, ಎಷ್ಟೊತ್ತಿಗೆ ಬರ್ತೀರಾ, ನನಗೆ ಗೊತ್ತಿಲ್ಲ, ಎಲ್ಲದಕ್ಕೂ ನನಗೆ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತೀರಾ. ನೀವೇನೋ ಉತ್ತರ ಕೊಡ್ತೀರಾ ಅಂತ ನಾನು ಕಾಯ್ತೀನಿ. ನಾನು ನಿಮ್ಗೆ 1000 ಸತಿ ಹೇಳಿದ್ದೀನಿ, ನೀವೇನಾದರೂ ಉತ್ತರ ಕೊಟ್ಟಿಲ್ಲ ಅಂದರೆ ಐ ಸ್ಟಾರ್ಟ್ ಕ್ರಿಯೇಟಿಂಗ್ ಥಾಟ್ಸ್. ನನ್ನಲ್ಲಿ ತೊಂದರೆ ಇದೆ, ನನಗೆ ಗೊತ್ತು, ನನಗೆ ಪ್ರಾಬ್ಲಮ್ ಇದೆ. ನಾನು ಆ ಯೋಚನೆ ಮಾಡೋ ಗ್ಯಾಪಲ್ಲಿ ನೀವು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿಬಿಟ್ರೆ, ಅಮ್ಮ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹೋಗೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಈ ಥರ ಸಿಚುವೇಶನ್ ಇದೆ ಅಮ್ಮ, ಆಮೇಲೆ ನೋಡೋಣ ಅಥವಾ ನಾಳೆ ಹೋಗೋಣ. ನನಗೆ ಬೇಕಾಗಿರೋದು ಅಲ್ಲಿಂದಲ್ಲೇ ಒಂದು ಉತ್ತರ ಅಷ್ಟೇ, ಸಿಂಪಲ್ ವಿಚಾರಗಳಿಗೆ. ಆಗ್ತಾ ಇಲ್ವಾ, ಇಲ್ಲ ಅಂತ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ ಅಷ್ಟೇ. ನಾನು ಕನ್ಕ್ಲೂಷನ್ಗೆ ಬರ್ತೀನಿ, ನಿಜ ಹೌದು ನಾನು ಈ ತಪ್ಪನ್ನ ಮಾಡ್ತೀನಿ, ನೀವು ಹೇಳಿದ್ದನ್ನ ನಾನು ಒಪ್ಕೋತೀನಿ. ಬಟ್ ಆ ಗ್ಯಾಪಲ್ಲಿ ನಾನು ಐ ಗೆಟ್ ಹೆಲ್ಪ್ಲೆಸ್. ಕಮ್ಯುನಿಕೇಶನ್ ಇದ್ರೆ ನಾನು ಕನ್ಕ್ಲೂಷನ್ಗೆ ಬರೋದೇ ಇಲ್ಲ. ಐ ಅಕ್ಸೆಪ್ಟ್ ಇಟ್. ಆ ಕಮ್ಯುನಿಕೇಟ್ ಮಾಡಕ್ಕೆ ಬಂದಾಗ ಒಂದು ಸ್ವಲ್ಪ ತಾಳ್ಮೆ ಇರಲಿ. ಯಾಕೆಂದ್ರೆ ಒಪ್ಕೋತೀನಿ, ನಾನು ಕೆಲವೊಂದ್ಸತಿ ತಾಳ್ಮೆ ಕಳ್ಕೊಂಡು ಆನ್ಸರ್ ಮಾಡ್ತೀನಿ, ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಆ ಸಮಯಾವಕಾಶ ಬೇಕು ನನಗಷ್ಟೇ ಹೊರತು ತಕ್ಷಣ ನನ್ನ ಕೈಲಿ ಸತ್ಯವಾಗ್ಲೂ ಕೋಪದ್ದು ಕಮ್ಮಿ ಮಾಡ್ಕೊಳಕ್ ಆಗಲ್ಲ. ಇಮೋಷನಲ್ ಬ್ಯಾಗೇಜ್ ಅಥವಾ ಚೈಲ್ಡ್ಹುಡ್ ಟ್ರಾಮಾ ಇದು ಪ್ರತಿಯೊಬ್ಬರಿಗೂ ಇರುತ್ತೆ. ನನ್ನ ಮದುವೆ ಆಗ್ಬಿಟ್ಟು ಬಂದಾಗ ನನ್ನ ಹತ್ರನೂ ಒಂದು ಇಮೋಷನಲ್ ಬ್ಯಾಗೇಜು, ನಂದೇ ಒಂದು ಟ್ರಾಮಾ ಇತ್ತು. ಇವಾಗ ನನ್ನ ಹತ್ರ ನೀವಿದ್ದೀರಾ ಅನ್ನೋ ಧೈರ್ಯ ಇದೆ. ನನಗೆ ಮನಸ್ಸಲ್ಲಿ ಏನೇ ಬೇಜಾರಿದ್ರು, ಏನೇ ಕಷ್ಟ ಇದ್ರು ನಿಮ್ಮ ಹತ್ರ ಹೇಳ್ಕೋಬೋದು ಅನ್ನೋ ಧೈರ್ಯ ನನಗಿದೆ. ನಾನು ನಿಮ್ಮ ಹತ್ರ ತುಂಬಾ ನೊಂದುಕೊಂಡು ಬೇಜಾರು ಮಾಡ್ಕೊಂಡು ಬಂದು ಏನೋ ಒಂದು ವಿಚಾರ ಹೇಳಿದಾಗ ಒಂದು ಸರ್ತಿ ಅಲ್ಲ 2-3 ಸರ್ತಿ ನೀವು ಮಾಡಿದ್ ನಂಗೆ ತುಂಬಾ ಬೇಜಾರಾಗಿದೆ. ನಾನು ಬಿಕ್ಕಿ ಅಳ್ತಿರ್ಬೇಕಾದ್ರೆ, ನಾನು ತುಂಬಾ ದುಃಖದಲ್ಲಿ ಇರ್ಬೇಕಾದ್ರೆ ಅದನ್ನ ಇಮಿಟೇಟ್ ಮಾಡಿ ಗೇಲಿ ಮಾಡಿದ್ದೀರಾ ನನಗೆ. ಅದೆಷ್ಟು ಸರಿ. ನನ್ನನ್ನು ದಯವಿಟ್ಟು ಆ ಥರ ಸಿಚುವೇಶನ್ ಅಲ್ಲಿ ಇದ್ದಾಗ ಸಮಾಧಾನ ಮಾಡಿ. ನಿಮಗೆ ಗೊತ್ತು, ರೀಸೆಂಟ್ ಆಗಿ ಐ ಹ್ಯಾಡ್ ಅ ಸಿವಿಯರ್ ಪ್ಯಾನಿಕ್ ಅಟ್ಯಾಕ್ ಈ ಥರ ವಿಷಯ ಆದಾಗ. ಬಟ್ ನಾನು ಅಳ್ತಿರ್ಬೇಕಾದ್ರೆ ದಯವಿಟ್ಟು ನಂಗೆ ಸಮಾಧಾನ ಮಾಡಿ, ಗೇಲಿ ಮಾಡಬೇಡಿ. ಅಳದ್ ನಿಲ್ಸು. ಸಮಾಧಾನ ಮಾಡಕ್ಕೆ ಬಂದಾಗ ಕೈ ಹಿಡ್ಕೊಂಡಾಗ ಕೈ ಬಿಡಿಸ್ಕೊಳ್ಳೋ ಬದಲು ಒಂಚೂರು ಕೈ ಕೊಟ್ಬಿಡು. ಏನಾಗತ್ತೆ, ನಾನು ಸಮಾಧಾನ ಮಾಡಕ್ಕೆ ಬಂದಾಗ ನಾನು ಕೈ ಮುಟ್ಟಿದ ತಕ್ಷಣ ಅಂತ ಹಿಂಗ್ ಎತ್ಬಿಟ್ರೆ ಏನಾಗತ್ತೆ, 3 ಸತಿ ಟ್ರೈ ಮಾಡ್ಬೋದು, 4ನೇ ಸತಿ ಯಾವಾಗ ಇಟ್ಕೊಳ್ಳಿ, ನಾನು ಬೇಡ ಅಂತೀನ. ಅದೇ ಹೇಳ್ತಾ ಇರೋದು, 3 ಸತಿ ಇಟ್ಕೋಬಹುದು, 4ನೇ ಸತಿಗೆ ಇಲ್ಲ. ನಾನು 10 ಸತಿ ಮಾಡಿದ್ರು 10ನೇ ಸತಿನೂ ನೀವು ಇಟ್ಕೋಬೇಕು. ಆಯ್ತು, ನಾನ್ ನಿಮ್ಮ ಹೆಂಡತಿ, ಬೇರೆ ಯಾರಿಗೂ ಮಾಡಕ್ ಆಗಲ್ಲ ನೀವು ಇದನ್ನ. ಓಕೆ ಡನ್. ರಾಜಾರಾಮ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಾ? ಸಿಕ್ತು. ಓಕೆ, ಬಟ್ ಆ ಫೋಟೋ ತಗೋತೀನಿ. ಫೋಟೋ ಮಾತ್ರ ನಿಮಗೆ. ವೆರಿ ನೈಸ್. ನನ್ನ 2ನೇ ಪ್ರಶ್ನೆ ಏನಂದ್ರೆ, ನಮ್ಮ ಮಾತಿನ ಮೇಲೆ ನಮ್ಗೆ ಹಿಡ್ತಾ ಇಡಬೇಕು. ಅದು ನನಗೂ ಸೇರಿಸಿ ನಾನು ಹೇಳ್ತೀನಿ. ಯಾಕೆಂದ್ರೆ ನೀನು ಕೋಪದಲ್ಲಿ ಕೆಲವೊಂದ್ಸತಿ ಆ ಮಾತಾಡೋ ಬರದಲ್ಲಿ ಬರೋ ಪದಗಳು ಎದುರುಗಡೆ ಇರೋರಿಗೆ ಎಷ್ಟು ಚುಚ್ಚತ್ತೆ ಅಥವಾ ಎಷ್ಟು ಇನ್ಸಲ್ಟ್ ಮಾಡತ್ತೆ. ನಿಮ್ಗೆ ಯೋಗ್ಯತೆನೇ ಇಲ್ಲ, ನೀನು ಕಳ್ಳ, ನೀನು ಅಂದರೆ ನಾವು ಏನು ಮಾಡದೇ ಇರ್ತೀವಿ ಅದನ್ನ ಇಲ್ಲ ನೀನು ಇದನ್ನ ಮಾಡಿದ್ಯಾ ಅಂತ ಹೇಳಿದಾಗ ಯಾರಿಗೇ ಆಗಲಿ ಹರ್ಟ್ ಮಾಡುತ್ತೆ. ಕೋಪ ಬಂದಾಗ ಬೇಕಾದ್ರೆ 2 ಏಟ್ ಹೊಡೆದ್ಬಿಡು. ದಯವಿಟ್ಟು ಇನ್ಸಲ್ಟ್ ಆಗೋಂಥ ಪದಗಳನ್ನ ಆದಷ್ಟು ಮಾಡಬೇಡ. ಇದನ್ನ ನಾನು ಒಪ್ಕೋತೀನಿ. ಏನಕ್ಕೆ ಅಂತಂದ್ರೆ, ನಾನು ಕೋಪ ಬಂದಾಗ ಮಾತಾಡ್ತೀನಿ, ಹೌದು, ಹರ್ಟ್ಫುಲ್ ಆಗಿ ಮಾತಾಡ್ತೀನಿ. ಇದನ್ನ ನನಗೆ ನನ್ನ ತಾಯಿನೂ ಹೇಳಿದ್ದಾರೆ, ತಂದೆನೂ ಹೇಳಿದ್ದಾರೆ. ಖಂಡಿತವಾಗ್ಲೂ ಮಾತಾಡ್ತೀನಿ ಆ್ಯಂಡ್ ಕಾನ್ಷಿಯಸ್ ಆಗಿ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇದ್ದೀನಿ. ಆ ಮಾತುಗಳು ಎಕ್ಸಾಕ್ಟ್ಲಿ ನಿಮಗೋಸ್ಕರ ಅಂತ ನಾನು ಹೇಳಿಲ್ಲ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ಸೆಕ್ಯೂರಿಟಿ ಯಾವತ್ತೂ ಕಾಡಬಾರ್ದು. ಯಾಕೆ ಅಂದರೆ ಒಬ್ಬೊಬ್ರ ಲೈಫ್ ಒಂದೊಂದು ಥರ ಇರುತ್ತೆ. ಬೇರೆಯವ್ರ ಬಾಳಲ್ಲಿ ನಡೆದಿದ್ದನ್ನ ನನಗೂ ಹಿಂಗೆ ಆಗತ್ತೆ, ನನಗೂ ಹಿಂಗೆ ಆಗ್ಬೋದು, ಇವ್ನು ನನಗೆ ಬಿಟ್ಟೋಗ್ಬೋದು, ಈ ಭಾವನೆಗಳಿಂದ ಆಚೆ ಬರಲೇಬೇಕು. ದಿಸ್ ಇಸ್ ಮೈ ರಿಕ್ವೆಸ್ಟ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ನೀವು ಬಿಟ್ಟು ಹೋಗ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಳ್ಳೋದಿಲ್ಲ. ಆ್ಯಂಡ್ ನೀವು ಬಿಟ್ಟು ಹೋಗೋದು ಇಲ್ಲ ಅಂತ ನನ್ಗೆ 100% ಗೊತ್ತು. ನೀವು ಕೇಳ್ತಿರೋದಕ್ಕೆ ಒಂದೇ ಒಂದು ಉತ್ತರ ನಾನು ಕೊಡ್ತೀನಿ. ದಿನ ಬೆಳಗಾದ್ರೆ ನ್ಯೂಸ್ ಪೇಪರಲ್ಲಿ ಅದಾಯ್ತು ಇದಾಯ್ತು ಅನ್ನೋದನ್ನ ಓದಿದಾಗ ನಮ್ಮ ತಂದೆ ತಾಯಿಗಳು ಹೇಗೆ ನಮ್ಮನ್ನ ಜೋಪಾನ ಮಾಡ್ಕೋತಾರೆ, ಅದೇ ಥರದ ರಿಯಾಕ್ಷನ್ ನಾನು ನಿಮ್ಮ ಹತ್ರ ಕೊಡ್ತೀನಿ ಹೊರತು ಬೇರೆ ಏನೂ ಇಲ್ಲ. ನನಗೆ ಯಾವ ರೀತಿ ಇನ್ಸೆಕ್ಯೂರಿಟಿ, ಭಯ ಯಾವುದು ಇಲ್ಲ. ನನ್ನ ಕಡೆಯಿಂದ ನಾನು ಯಾವ್ದಾದ್ರು ಇನ್ಸೆಕ್ಯೂರಿಟಿಯಿಂದ ನಿಮ್ಮ ಮೇಲೆ ರಿಯಾಕ್ಟ್ ಮಾಡಿದ್ದೀನಿ ಅಂತ ನಿಮ್ಗನ್ಸಿದ್ರೆ ಐ ಆಮ್
ಸಾರಿ. ಉತ್ತರ ಬೇಕು ಅಂತ ಸೀದಾ ಮೈ ಮೇಲೆ ಎಗ್ರಕ್ಕಿಂತ ಉತ್ತರ ಕೊಡೋ ಗ್ಯಾಪ್ ಅಲ್ಲಿ ಒಂದು ಸೈಲೆನ್ಸ್ ಇರುತ್ತೆ. ಆ ಸೈಲೆನ್ಸ್ಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ. ಯಾಕಂದ್ರೆ ಆ ಸೈಲೆನ್ಸ್ ಯಾಕೆ ಬರುತ್ತೆ ನನ್ನ ಕಡೆಯಿಂದ ಅಂದ್ರೆ, ಆ ಸೈಲೆನ್ಸ್ ನೀವ್ ಅನಲೈಸ್ ಮಾಡ್ತಾ ಇರ್ತೀನಿ. ಅಲ್ಲ, ಇದನ್ನ ನಾನು ವ್ಯಂಗ್ಯವಾಗಿ ತಗೋಬಾರ್ದು. ಅನಲೈಸ್ ಮಾಡಿ, 3/4 ಗಂಟೆ ಅನಲೈಸ್ ಮಾಡಿ, 4 ದಿನ 5 ದಿನ ಅದಾದ್ಮೇಲೆ ನಂಗೆ ಏನಕ್ಕೆ ಜಗಳ ಆಡಿದ್ದೆ ಅನ್ನೋದೇ ಮರ್ತೋಗಿರುತ್ತೆ. ಅದೇ ಒಳ್ಳೇದಲ್ವಾ? ಅಟ್ ದ ಎಂಡ್ ಆಫ್ ದಿ ಡೇ ಜಗಳ ಮರಿಬೇಕು. ಬೇರೆ ಯಾವಾಗ್ಲೂ ಆತರ ಜಗಳ ಆದಾಗ ಅದು ಡಬಲ್ ಆಗಿ ಬರುತ್ತೆ. ನಂಗೆ ಫುಲ್ ಸ್ಟಾಪ್ ಬೇಕು. ಇನ್ನೊಂದು ಹೇಳ್ತೀನಿ, ಪ್ಲೀಸ್ ನಾನು ಹತ್ಕೊಂಡ್ ಮಲ್ಗೋದಕ್ಕೆ ಬಿಡಬೇಡಿ ನನ್ನ, ಪ್ಲೀಸ್. ನಾನು ಎಷ್ಟೇ ನಿಮ್ಮನ್ನ ದೂರ ತಳ್ಳಿದ್ರು, ಎಷ್ಟೇ ಬೇಡ ಅಂದ್ರು, ನಾನು ಹತ್ಕೊಂಡ್ ಮಲ್ಗಿದ್ದೀನಿ ಅಂತಂದ್ರೆ ನಾನು ಹತ್ಕೊಂಡ್ ಮಲ್ಗಕ್ ಬಿಡಬೇಡಿ, ನಾನು ಒಬ್ಳೆ ಮಲ್ಗಕ್ ಬಿಡಬೇಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನೀವು ಮತ್ತೆ ಬರ್ತೀರಾ ನನ್ನ ಹತ್ರ ಅನ್ನೋದಕ್ಕೋಸ್ಕರ ನಾನು ದೂರ ತಳ್ತೀರೇನೋ, ಅದು ನನ್ಗೆ ಇನ್ಸೆಕ್ಯೂರಿಟಿ ಇರ್ಬೋದು. ಓಕೆ, ಇವ್ರು ಬರಲ್ವೇನೋ ಅನ್ನೋ ಇನ್ಸೆಕ್ಯೂರಿಟಿಯಿಂದ ನಾನು ವಾಪಸ್ ನಿಮ್ಮನ್ನು ದೂರ ತಳ್ಬೋದು. ಬಟ್ ನಾನು ಎಷ್ಟೊಂದು ಸತಿ ಒಬ್ಳೆ ಹತ್ಕೊಂಡು ಮಲಗಿದ್ದೀನಿ. ಆ ಥರ ಹತ್ಕೊಂಡು ಮಲ್ಗಕ್ಕೆ ಬಿಡಬೇಡಿ ನನ್ನನ್ನು, ಅಷ್ಟೇ. ಖಂಡಿತ. ಆ್ಯಂಡ್ ಹೋಪ್ ನೀನು ಪ್ರತಿಯೊಂದಕ್ಕೂ ಅಳದೇ ಇರಲಿ ಅನ್ನೋದು ನನ್ನ ಆಶೆ. ನಾನು ಬೇಕು ಅಂತ ಅಳಲ್ಲ, ಅದಾಗದೆ ಅದು ಬರುತ್ತೆ. ಐ ಆಮ್ ಸಾರಿ, ಅಳ್ತಿರೋದಕ್ಕೆ ಸಾರಿ. ಬಟ್ ಏನ್ ಮಾಡಲಿ, ಹಿಂಗೆ ನನ್ನ ಇಮೋಷನ್ಸ್ ಹೊರಗೆ ಬರೋದೇ ಹೀಗೆ. ಹತ್ತಷ್ಟು ಜಾಸ್ತಿ ಆಗತ್ತೆ. ರಾಜಾರಾಮ್ ಅವರೇ, ಫಸ್ಟ್ ನೀವು ಗಟ್ಟಿಯಾಗಿ ಇವ್ರನ್ನ ತಪ್ಕೊಂಡು ಒಂದು ಮುತ್ತು ಕೊಟ್ಬಿಡಿ. ನಮ್ಮಲ್ಲಿ ಏನಾಗುತ್ತೆ, ಪ್ರಕೃತಿ ಸಹಜವಾಗಿ ಹೆಣ್ಮಕ್ಳಿಗೆ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅಂತ. ಗಂಡು ಮಕ್ಕಳಿಗೆ ಅಯ್ಯ ಇದ್ರಲ್ಲಿ ಮಾತಾಡೋಕ್ಕೇನಿದೆ, ಅಥವಾ ಇದ್ರಲ್ಲಿ ಏನು ಹೇಳಿದ್ದೇ ಹೇಳ್ತಾ ಇರ್ತಾಳೆ, ಅಥವಾ ಹಿಡ್ಕೊಂಡಿದ್ದೇ ಹಿಡ್ಕೊಂಡು ಅವತ್ತು ಹಿಂಗಾಯ್ತು ಇವತ್ತು ಹಂಗಾಯ್ತು ಅಂತಾಳಲ್ಲ. ದಿಸ್ ಇಸ್ ಅವರ್ ಬೇಸಿಕ್ ನೇಚರ್. ಇದನ್ನ ನಾವು ಸ್ವೀಕರಿಸೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಎಲ್ಲವನ್ನೂ ಹೇಳ್ಬಿಡ್ಬೇಕು ಅಂತನೂ ಇಲ್ಲ, ಯಾವುದನ್ನು ಕೇಳಿಸ್ಕೊಳ್ದೇ ಇರಬೇಕು ಅಂತನೂ ಇಲ್ಲ. ಇಬ್ಬರು ಅರ್ಧ ದಾರಿ ಬರಬೇಕಾಗತ್ತೆ. ಅದು ಬರೋದಕ್ಕೆ ಸ್ವಲ್ಪ ದಿವಸ ಆಗುತ್ತೆ. ಸೊ ಡೋಂಟ್ ಗಿವ್ ಅಪ್ ದಟ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ನೀವು ಕೋಪ ಕಡಿಮೆ ಮಾಡ್ಕೊಳ್ಳಿ, ನೀನು ಅಳೋದನ್ನು ಕಡಿಮೆ ಮಾಡ್ಕೊ. ಪದೇ ಪದೇ ಹತ್ರ ಅಳುಗ್ ಗೌರವ ಇರಲ್ಲ, ಪದೇ ಪದೇ ಕೋಪ ಮಾಡ್ಕೊಂಡ್ರೆ ಕೋಪಕ್ಕೆ ಗೌರವ ಇರಲ್ಲ. ಇಲ್ಲ, ಕಾನ್ಶಿಯಸ್ ಆಗಿ ಕಂಟ್ರೋಲ್ ಯೋರ್ಸೆಲ್ಫ್. ನೀವು ಅಷ್ಟೇ ರೀ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಡೋಂಟ್ ಪ್ರೀ ಜಡ್ಜ್ ಹರ್, ಅವಾಯ್ಡ್. ಓಕೆ, ರೈಟ್. ಗಿವ್ ಹರ್ ಅ ಹಗ್ ಮ್ಯಾನ್.